ದೊಡ್ಡಬಳ್ಳಾಪುರ ತಾಲೂಕು ಎಳ್ಪುರ ಗ್ರಾಮ ಅಂತ. ನಾವು ಬಂದು ಉಪ್ಪರಹಳ್ಳಿ ಗ್ರಾಮದಲ್ಲಿ, ಮಂಚೇನಹಳ್ಳಿ ತಾಲೂಕು ಉಪ್ಪರಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 194/2ರಲ್ಲಿ 2017ರಲ್ಲಿ 1 ಎಕರೆ ಜಮೀನು ತೆಗೆದುಕೊಂಡಿದ್ದಾರೆ. ಅದು ರಾಮಚಂದ್ರಪ್ಪ, ಕೆಂಪಮ್ಮ, ಕೇಶವ ಅನ್ನೋರ ಹತ್ರ. ಅದು ಸ್ವಯಾರ್ಜಿತ ಆಸ್ತಿ, ರಾಮಚಂದ್ರಪ್ಪರಿಗೆ ಬಂದಿದ್ದ ಸ್ವಯಾರ್ಜಿತ ಆಸ್ತಿ. ಅವರಿಂದ ನಾವು 1 ಎಕರೆ ಜಮೀನು 194 ಸರ್ವೆ ನಂಬರು 2ರಲ್ಲಿ 1 ಎಕರೆ ಜಮೀನು ತಗೊಂಡಿದ್ರಿ. ಅದರೊಳಗೆ 2017ರಿಂದ ಉಳುಮೆ ಮಾಡ್ಕೊಂಡು ಬರ್ತಾಯಿದ್ರಿ. ಅದರಲ್ಲಿ 5 ವರ್ಷದ ಹಿಂದೆ ಮಹಾಗಣಿ ಗಿಡ 700 ಮಹಾಗಣಿ ಗಿಡ ಉಣಿದ್ರಿ. 700 ಮಹಾಗಣಿ ಗಿಡ ನೀವು ಬೇರೆಯವ್ರ ಹತ್ರ, ನಮ್ಮದು ನೀರಿಲ್ಲ, ಇರೋವರೆಗೆ ಇಲ್ಲ, ಬೇರೆಯವ್ರ ಹತ್ರ ನೀರು ಬಿಡಿಸ್ಕೊಂಡು ಡ್ರಿಪ್ ಲೈನ್ ಮಾಡಿಸಿ ಮಹಾಗಣಿ ಗಿಡ ಉಣಿದ್ರಿ. ಇಂಥ ಗಂಟ ಯಾವುದೇ ತಂಟೆ ತಕರಾರು ಯಾವುದೂ ಬಂದಿರಲಿಲ್ಲ, ಏನೂ ಇಲ್ಲ. ಏಕಾಏಕಿ ಇವಾಗ ಅವ್ರ ಮಗಳು ಸ್ವಯಾರ್ಜಿತ ಆಸ್ತಿ ಆಲ್ರೆಡಿ ಅದು ಕೋರ್ಟಾಗ ಅವ್ರಿಗೆ ಕೇಸ್ ಹಾಕೊಂಡು ಡಿಸೈಡ್ ಆಗಿ ಅವ್ರಿಗೆ ಭಾಗ ಆಗಿದೆ. ಇವಾಗ ಅದನ್ನೇ ಊರಿಗೆ ಇವಾಗ ಭವ್ಯ ಅನ್ನೋರು ಬಂದು ಏಕಾಏಕಿ ಇವಾಗ ಈ ಜಮೀನು ನನಗೆ ಕೋರ್ಟಲ್ಲಿ ಭಾಗ ಆಗಿರೋದು ಇದೇ ಜಮೀನು, ನೀವು ಬಿಟ್ಕೊಡ್ಬೇಕು ಅಂತ ಕೇಳಿದ್ರು. ಇಲ್ಲಮ್ಮ, ನಮ್ಗೆ ಚೆಕ್ ಬಂದು ನಿಮ್ಮದ್ರಾಗೆ ಇದೆ, ಆಲ್ರೆಡಿ ಕೋರ್ಟಾಗ ಏನು ಆ ಥರ ಆರ್ಡ್ರ್ ಆಗಿದೆಯೋ ಆ ಚೆಕ್ ಬಂದು ನಿಮ್ಮದೇ ಇದೆ, ಚೆಕ್ ಬಂದು ನಮ್ಗೆ ತೋರಿಸಿದ್ದೀರ ನೀವು. ಇವಾಗ ನಾವು ಬೇಕಾದರೆ ನೀವು ಕೋರ್ಟಾಗ ಕೇಸ್ ಹಾಕೊಂಡು ನೀವು ಕ್ಲಿಯರ್ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ, ನಿಮ್ಗೆ ಕೋರ್ಟಾಗಿ ಬಂದು ನಾವು ಬಿಟ್ಕೊಡ್ತೀವಿ ಅಂತಲೂ ಹೇಳಿದ್ರಿ. ಆಮೇಲೆ ಅವರೇ ಹೋಗಿ ಮಂಚೇನಹಳ್ಳಿ ಸ್ಟೇಷನಲ್ಲಿ 29ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರು. ಸಾಹೇಬರು 2:30 ಒಳಗೆ ಬಂದು SI ಸರ್ ಫೋನ್ ಮಾಡಿ, ನೋಡಪ್ಪ ಈ ಥರ ಭವ್ಯ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಆಯಿತು ಸರ್ ಬರ್ತೀವಿ ನಾವು ಅಂತೇಳಿ 30ನೇ ತಾರೀಕು ಹೋದ್ರಿ. 29 ನೈಟ್ ಏನು ಮಾಡಿದ್ದಾರೆ, ಡ್ರಿಪ್ ಲೈನ್ ಎಲ್ಲ ಉತ್ತಾಕಿ ರೋಟ್ರಿ ಹೊಡಿಸಿದ್ರು. ಸರ್ 30ನೇ ತಾರೀಕು SI ಸರ್ ತಕ್ಕ ಹೋದ್ರಿ. ಏನು ಸರ್ ಈ ಥರ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ನೀವು ಬನ್ನಿ ಅಂದರೆ ಬಂದ್ರಿ. 30ನೇ ತಾರೀಕು ಆಲ್ರೆಡಿ ಎಲ್ಲ ಡ್ರಿಪ್ ಲೈನ್ ಎಲ್ಲ ಉತ್ತಾಕಿ ಎಲ್ಲ ಮಾಡಿದ್ದಾರೆ. ಇವಾಗ ಇದನ್ನು ಏನು ಸರ್ ಸಜೆಷನ್ ಮಾಡೋದು, ನಾವು ಏನು ಪ್ರಾಬ್ಲಮ್ ಮಾಡಿದ್ರಿ, ಅದೇನೋ ಥರ ಏನಾರ ಇದ್ದರೆ ಕೋರ್ಟಾಗಿ ಡಿಸೈಡ್ ಮಾಡ್ಕೊಂಡು ನಾವು ಇದು ಮಾಡಿದ್ರಿ, ಕೋರ್ಟಾಗೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಬಿಟ್ಕೊಡ್ತೀವಿ ಅಂತ ನೀವು ಹೇಳಿದ್ರಿ. ತಿರ್ಗಿ ಏಕಾಏಕಿ ಹಿಂಗೆ ಮಾಡಿದ್ದಾರೆ ಸರ್. ಸಾಹೇಬ್ರು ಇದ್ಕೊಂಡು ಆಯಿತು ನೆಕ್ಸ್ಟ್ ಬಾ ಹೋಗ್ರಪ್ಪ, ನಾವು ಬರ್ತೀವಿ, ನಾವು ಹೇಳಿ ಕಳಿಸ್ತೀನಿ, ಅವ್ರು ಬಾ ಅಂದರು. ತಿರ್ಗಾ ಇನ್ನೊಂದು ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅವರು ಆಲ್ರೆಡಿ ಅವರೇ ಕಂಪ್ಲೇಂಟ್ ಕೊಟ್ಟರು. ತಿರ್ಗಾ ಹೋದ್ರಿ ಸಾಹೇಬ್ರ ಹತ್ರಕ್ಕೆ. ಸರ್ ತಿರ್ಗಾ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತಿರ್ಗಾ ಏನು ಸರ್ ಪ್ರಾಬ್ಲಮ್ಮು ಅಂತ. ನೋಡಪ್ಪ ನ್ಯಾಯ ಕೊಡಿಸ್ಬೇಕಂತೆ. ಏನು ಸರ್ ನ್ಯಾಯ, ಸೆಟ್ಲ್ಮೆಂಟ್ ಕೊಡಿ. ಏನು ಸೆಟ್ಲ್ಮೆಂಟ್ ಸರ್, ನಾವು ಆಲ್ರೆಡಿ ಜಮೀನು ಸ್ವಯಾರ್ಜಿತವಾಗಿ ಹೋಗಿ ಜಮೀನು ತಗೊಂಡಿದ್ದೀರಿ, ಸ್ವಯಾರ್ಜಿತವಾಗಿ ಜಮೀನು ತಗೊಂಡಿದ್ದೀರಿ. ಅದು ಬಿಟ್ಟು ನಾವೇನು ಮೋಸ ಮಾಡಿಲ್ಲ ಸರ್, ಏನೂ ಮಾಡಿಲ್ಲ, ಸ್ವಯಾರ್ಜಿತವಾಗಿ ಜಮೀನು ತಗೊಂಡಿರೋದು. ಅವ್ರ ತಂದೆ ತಾಯಿ ಎಲ್ಲ ಸೇರಿ ಅವ್ರ ಅಣ್ಣ ಹೇಳಿ ಒಪ್ಪಿ ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದ ತಾಲೂಕು ಆಫೀಸಾಗ. ರಿಜಿಸ್ಟ್ರ್ ಕಾಪಿ ಎಲ್ಲ ಕೊಟ್ರಿ, ಡಾಕ್ಯುಮೆಂಟ್ಸ್ ಅವ್ರಿಗೆ ಭಾಗ ಆಗಿದೆ. ಆಲ್ರೆಡಿ ಕೋರ್ಟಾಗ 2020ರಲ್ಲಿ ಕೋರ್ಟಾಗ ಭಾಗ ಆಗಿದೆ. ಆ ಭಾಗದ ಪತ್ರನೂ ಕೊಟ್ರಿ. ಆಗ ಸಾಹೇಬರು ನೋಡಿಬಿಟ್ಟು, ನೋಡಮ್ಮ ನಿಮಗೆಲ್ಲ ಭಾಗ ಆಗಿದೆ, ಏನೂ ಇಲ್ಲ, ಇದೇನೋ ಅಕಸ್ಮಾತ್ ಅದೇ ಥರ ಮಾಡಬೇಕು, ಇವ್ರ ಮೇಲೆ ತೊಂದರೆ ಇದು ಮಾಡಬೇಕು ಅಂದರೆ ನೀವು ಹೋಗಿ ಕೋರ್ಟಲ್ಲಿ ಇವ್ರ ಮೇಲೆ ಕೇಸ್ ದಾವೆ ಹುಡ್ಕೊಂಡು ನೀವು ತಗೊಳ್ಳಿ, ಇನ್ನು ಯಾವುದೇ ಕಾರಣಕ್ಕೂ ನೀವು ಅವ್ರ ವಿಷಯಕ್ಕೆ ಹೋಗ್ಬಾರ್ದು, ಅವ್ರು ನಿಮ್ಮ ವಿಷಯಕ್ಕೆ ಬರಬಾರ್ದು ಅಂತ ಹೇಳಿದ್ರು. ಆದ್ರೂ ಕೂಡ ಆ ಸಾಹೇಬರು ಹೇಳಿದ್ರು ಕೂಡ ತಿರುಗಿ ಏಕಾಏಕಿ ಹೋಗಿ ಭಾನುವಾರ ನೈಟು ಹೋಗಿ ಏಕಾಏಕಿ ಎಲ್ಲ ಗಿಡ 700 ಗಿಡನೂ 4-5 ಜನ ಹೋಗಿ 700 ಗಿಡನೂ ಕಟ್ ಮಾಡಿದ್ದಾರೆ ಸರ್. ತಂದೆ ರಾಮಚಂದ್ರಪ್ಪ, ಕೆಂಪಮ್ಮ, ಪ್ರದೀಪು, ಕೇಶವ, ಭವ್ಯ ಅನ್ನೋರು ಏಕಾಏಕಿ ಹೋಗಿ ಎಲ್ಲ ಗಿಡವನ್ನು ಕಟ್ ಮಾಡಿ ನೈಟ್ ರಾತ್ರಿ 9 ಗಂಟೆ ಕಟ್ ಮಾಡಿ ತಿರ್ಗಾ ಸೋಮವಾರ ಬೆಳಗ್ಗೆ ದೊಡ್ಡಬಳ್ಳಾಪುರ ಠಾಣೆಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ದು ರಿಟರ್ನ್ ಕಂಪ್ಲೇಂಟ್, ಆನಂದ್ ಅವರು ನನ್ನ ಪ್ರಾಣ ಬದುಕೆ ಆಗ್ತಾಯಿದ್ದಾರೆ, ನಮ್ಗೆ ಪ್ರಾಣ ರಕ್ಷಣೆ ಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟು ಇವಾಗ ಅಲ್ಲಿಂದ ಪ್ರೆಸರ್ ಆಗ್ತಾ ಇದೆ ಸರ್. FIR ಫೈಲ್ ಮಾಡಬೇಕು, ಇಲ್ಲ ನಾನು ಹೋಗಲ್ಲ ಅಂತ ಸ್ಟೇಷನ್ ಮುಂದೆ ಕೂತಿದ್ದಾರಂತೆ. ನಮಗೇನು ಸಂಬಂಧ ಇಲ್ಲ. 2017ರಲ್ಲಿ 1 ಎಕರೆ ನಾವು ಜಮೀನು ತಗೊಂಡಿದ್ದು ಉಪ್ಪರಹಳ್ಳಿ ಗ್ರಾಮದಲ್ಲಿ. ಯಾರ ಹತ್ರ, ರಾಮಚಂದ್ರಪ್ಪ, ಕೆಂಪಮ್ಮ, ಕೇಶವ ಅನ್ನೋರ ಹತ್ರ. 2017ರಲ್ಲಿ ನಾವು ಜಮೀನು ತಗೊಂಡು 1 ಎಕರೆ ಉಳುಮೆ ಮಾಡ್ತಾಯಿದ್ವಿ. ಸ್ವಯಾರ್ಜಿತ ಆಸ್ತಿ ನಾವು ತಗೊಂಡಿದ್ದೀವಿ. ಅವರು 2017ರಲ್ಲಿ ನಾವು ಜಮೀನು ಮಾರಾಟ ಮಾಡಿ 1 ಎಕರೆ ಮಾರಾಟ ಮಾಡಿದ್ದಾರೆ. ಅದು 2017ರಿಂದ ನಾವು ಒಂದು 5 ವರ್ಷದಿಂದ ಹಿಂದೆಗಡೆ ಮಹಾಗಣಿ ಗಿಡ ಉಣಿದ್ವಿ. ಮಹಾಗಣಿ ಗಿಡದಿಂದ 5 ವರ್ಷದಿಂದ ನಾವು ಬೇರೆಯವ್ರ ಹತ್ರ ನೀರು ಬಿಡಿಸ್ಕೊಂಡು ಪೈಪ್ಲೈನ್ ಮಾಡಿಸಿ ಎಲ್ಲ ನೀರೆಲ್ಲ ಇದು ಮಾಡ್ಕೊಂಡು ಗಿಡ ಆಲ್ರೆಡಿ ಒಂದು 15 ಅಡಿ ಗಂಟ ಗಿಡ ಹೋಗಿತ್ತು. 700 ಸಸಿ ಉಳಿದಿಲ್ಲ ನಾವು. 700 ಸಸಿಯಿಂದ ಆಲ್ರೆಡಿ ನಾನು 3-4 ವರ್ಷ ಹೋಗಿದ್ರೆ ಗಿಡ ಫಸ್ಟು ಬಂದಿತ್ತು, ಎಲ್ಲ ಕೈಗೆ ಬಂದಿರೋದು. ಇವಾಗ ನೋಡಿದ್ರೆ ಏಕಾಏಕಿ ರಾತ್ರಿ ಬಂದೇ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು. ಅವರೇ ಕಂಪ್ಲೇಂಟ್ ಮಾಡಿ ಇದ್ದಾಗ ನಾವು ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ರು. ಅಲ್ಲಿಗೆ ಹೋಗಿದ್ರಿ. ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಸರ್ ಪ್ರಾಬ್ಲಮ್ ಅಂದ್ರಿ. ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆಯಪ್ಪ, ಭವ್ಯ ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರು. ಏನು ಸರ್ ಪ್ರಾಬ್ಲಮ್, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳಪ್ಪ. ಅವ್ರ ಜಮೀನು ಅಂತೇನೆ ಅದು, ಅವ್ರ ಜಮೀನೊಳಗೆ ನೀವು ಅಕ್ವೈರ್ ಮಾಡ್ಕೊಂಡು ನೀವೇ ಇದ್ದೀರಂತೆ ಅಂದರು. ಇಲ್ಲ ಸರ್, ಬೇಕಾದ್ರೆ ಪೇಪರ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಒಂದು ಸೆಟ್ ಪೇಪರು ಕೊಟ್ಟರು SI ಸರ್ಗೆ. SI ಸರ್ ಇದ್ಕೊಂಡು ಎಲ್ಲ ನೋಡಿಬಿಟ್ಟು, ಆಯ್ತಮ್ಮ ಇದು ಕಂಪ್ಲೇಂಟು, ನೀವು ಹೋಗಿ ಕೋರ್ಟಾಗೆಲ್ಲ ಡಿಸೈಡ್ ಮಾಡ್ಕೊಳ್ಳಿ ನೀವು ಅಂತ. ಅದು ಬಿಟ್ಟು ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ನೀವು ಹೋಗಿ ಇದು ಸಿವಿಲ್ ಮ್ಯಾಟ್ರ್ ಆಗಿರೋದ್ರಿಂದ ಹೋಗಿ ಕೋರ್ಟಾಗೆ ನೀವು ಡಿಸೈಡ್ ಮಾಡ್ಕೊಳ್ಳಿ, ನೀವು ಹಂಗಾಗಿ ಇಲ್ಲಿಗೇನು ಬರೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ರು. ನೀವೇನು ಯಾವುದೇ ಕಾರಣಕ್ಕೆ ಗಲಾಟೆ ಮಾಡ್ಕೊಂಬಾರ್ದು ಅಂತ ಹೇಳಿಬಿಟ್ಟು ಇಬ್ಬರು ಕೈಯಾಗೂ
ಮಾತಾಡಿಸಿ ಸೈನ್ ಹಾಕ್ಸ್ಬಿಟ್ಟು ಕಳಿಸಿದ್ದಾರೆ ಸರ್. ಆ ಹುಡುಗಿ ಏನು ಮಾಡ್ತು, ಸ್ಟೇಷನ್ ಒಳಗೆ ಸಾಹೇಬ್ರ ಮುಂದೆನೇ ನಾನು ಗಿಡ ಕಿತ್ತಾಕ್ತೀನಿ ಸರ್ ಅಂದರು. ಸಾಹೇಬರು ಅದಕ್ಕೆ ಬೈದರು, ನೀವು ನೋಡಮ್ಮ ಅವೆಲ್ಲ ಮಾಡಬೇಡ್ದು, ನೀವೇನಿದ್ರು ಬಂದಿದ್ದೀರ ಕಂಪ್ಲೇಂಟ್ ಕೊಟ್ಟಿದ್ದು, ಅವ್ರನ್ನೂ ಕರ್ಸಿ ಹೇಳಿದ್ದೀನಿ, ನೀವು ಅವ್ರ ವಿಷಯಕ್ಕೆ ಹೋಗ್ಬೇಡ್ದು, ಅವ್ರ ನಿಮ್ಮ ವಿಷಯಕ್ಕೆ ಬರಬೇಡ್ದು ಅಂತ ಹೇಳಿದಿರಿ, ಅವರು ಒಪ್ಕೊಂಡಿದ್ದಾರೆ, ನೀವು ಇದು ಮಾಡಬೇಕು, ಸಹಕರಿಸ್ಬೇಕು ಅಂತ ಹೇಳಿ ಕಳಿಸಿದ್ರು. ಆಮೇಲೆ ರಾತ್ರಿ ಏಕಾಏಕಿ ಹೋಗಿ ಭಾನುವಾರ ರಾತ್ರಿ ಹೋಗಿ 8:15 5 ಜನ ಹೋಗಿ 4 ರಿಂದ 5 ಜನ ಹೋಗಿ ಗಿಡಗಳೆಲ್ಲ ಒಂದು ಕಡೆಯಿಂದ ತಗೊಂಡಾಗಿ ಒಂದು 700 ಸಸಿ ಇತ್ತು ಸರ್. 700 ಸಸಿನೂ ಎಲ್ಲ ಕಡ್ದಾಕಿದ್ದಾರೆ. ನಮ್ಗೆ ಇದ್ರ ಬಗ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ನಿಮ್ಮ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಯಾಕೆ ಒಂದು ಸಸಿನೂ ಬಿಡಿಲ್ಲ ಸರ್. ಅದರದ್ದು ವೆಚ್ಚ ಒಂದು 15 ರಿಂದ 20 ಲಕ್ಷ ರೂಪಾಯಿ ಆಗುತ್ತಾ ಇತ್ತು. ಇವಾಗ ನೋಡಿದ್ರೆ ಡ್ರಿಪ್ ಲೈನು, ಪೈಪ್ ಲೈನು, ಮಹಾಗಣಿ ಗಿಡ 700 ಗಿಡ ಎಲ್ಲ ಹೊಡೆದಾಕಿದ್ದಾರೆ. ಎಲ್ಲ ಹೊಡೆದಾಕಿ ತಿರ್ಗಾ ಮಾರನೇ ದಿವಸ ಬೆಳಗ್ಗೆ ಹೋಗಿ ದೊಡ್ಡಬಳ್ಳಾಪುರ ಸ್ಟೇಷನಲ್ಲಿ ತಿರ್ಗಾ ನನ್ನ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನು ಸಾಯಿಸ್ತಾನೆ, ಹೊಡೆದಾಕ್ತಾನೆ, ಕೊಚ್ಚಾಕ್ತಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಳ್ಳು ಹೇಳಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿ ಇವಾಗ ಪೊಲೀಸ್ನವರು ಪ್ರೆಜರ್ ಇರ್ತಾ ಇದ್ದಾರೆ, ನಿಮ್ಗೆ ಬರಬೇಕು, ನೀವು ಸ್ಟೇಷನ್ ಬರಬೇಕು, ಈ ಥರ ಕಂಪ್ಲೇಂಟ್ ಮಾಡಿದ್ದಾರೆ, ನಾವು FIR ಫೈಲ್ ಮಾಡಿಸ್ತೀವಿ ಅಂತ. ಅವಳಿಗೆ ನಾವು FIR ಫೈಲ್ ಮಾಡಾಗಂತ ಹೋಗಲ್ಲ ಅಂದ್ಬಿಟ್ಟು ಸ್ಟೇಷನ್ ಮುಂದೆ ಕೂತಿದ್ದಾರೆ ಸರ್. ಇವಾಗ ಪ್ರೆಜರ್ ಮಾಡ್ತಾನೆ ಇದ್ದಾರೆ.